ಮತ್ತು ಇಲ್ಲಿ ಘಟಪ್ರಭಾ ಇಳಕಲ್ಲ ಜಲಾಶಯದಿಂದ ಇಲ್ಲಿ ಕೂಡ ನೀರು ಬರ್ತೈತಿ ಮತ್ತು ನಮ್ಮ ಹಿರಣ್ಯಕೇಶ ಅಂತೇಳಿ ಏನು ನದಿ ಐತಿ ಅಲ್ಲಿಂದ್ರೂ ಕೂಡ ಇವತ್ತ ಇಲ್ಲಿ ನೀರು ಬರ್ತೈತಿ. ಸುಮಾರು ಈಗ 44,000 ಕ್ಯೂಸೆಸ್ ಈಗಾಗಲೇ ನಮ್ಮ ಡ್ಯಾಮ್ನಿಂದ ಸುಮಾರು 22,000 ಇಲ್ಲಿಂದ ಒಂದು 20 ಸುಮಾರು ಈಗ ಬರ್ತಾ ಇದೆ. ಮತ್ತು ಕೂಡ ಇವತ್ತು ರಾತ್ರಿ ಜಾಸ್ತಿ 10-20,000 ಕ್ಯೂಸೆಸ್ ಜಾಸ್ತಿ ಆಗ್ತಾ ಇದೆ ಅನ್ನುವಂಥದ್ದು ಈಗಾಗಲೇ ಅಧಿಕಾರಿಗಳು ಇವತ್ತು ಸೂಚನೆ ಕೊಟ್ಟಿದ್ದರು. ಇವತ್ತು ನಮ್ಮ ಈ ಹೊಳೆದಂಡೆ ಪ್ರದೇಶದಲ್ಲಿ ಇರ್ತಕ್ಕಂಥ ಮುಧೋಳ ಮತ್ತು ನಮ್ಮ ಆಲಮಟ್ಟಿ ಡ್ಯಾಮ್ವರೆಗೆ ಅಲ್ಲೆಲ್ಲ ಕೂಡ ಇವತ್ತು ಜನ ಜಾಗೃತ ಆಗುವಂಥ ಸಂದರ್ಭ ಐತಿ. ಅದೇ ರೀತಿಯಾಗಿ ಕೃಷ್ಣಾ ನದಿ ಬಂದೈತಿ, ಮಲಪ್ರಭಾ ಬಂದದೆ, ಎಲ್ಲ ಕೂಡ ಇವತ್ತು ನಾವು ಇಷ್ಟು ದಿವಸ ಬರಗಾಲನ ಅನುಭವಿಸ್ತಾ ಇದ್ದೀವಿ. ಅಚಾನಕ ಇವತ್ತು ಮಳೆರಾಯ ತಕ್ಷಣ ಎಲ್ಲ ಡ್ಯಾಮ್ಗಳು ಕೂಡ ತುಂಬಿ ಡ್ಯಾಮ್ಗಳು ಕೂಡ ಓಪನ್ ಮಾಡುವಂಥದ್ದು ಇವತ್ತು ಅತಿ ನೀರು ಬರ್ತಾ ಇದೆ. ಅತಿ ನೀರು ಬಂದು ಕೂಡ ಇವತ್ತು ಬೆಳೆ ಹಾನಿ, ಇವತ್ತು ಕಬ್ಬು ಇರ್ಬೋದು ಮತ್ತೆ ಏನು ನಾವು ಸುತ್ತಮುತ್ತ ಬೆಳೆದಿರ್ತಕ್ಕಂಥ ಎಲ್ಲ ಬೆಳೆಗಳು ಕೂಡ ಹಾನಿ ಆಗದಂಥ ಸಂದರ್ಭದಲ್ಲಿ ಬರಗಾಲದಿಂದ ಇವತ್ತು ಸಂಕಷ್ಟದಾಗಿದ್ದು ಏನೋ ಸ್ವಲ್ಪ ಹೊಳೆದಂಡಿ ಇರ್ತಕ್ಕಂಥವ್ರ ಸ್ವಲ್ಪ ಬೆಳೆ ಇತ್ತ ಅದು ಕೂಡ ಇವತ್ತು ಹಾಳಾಗುವಂಥ ಸಂದರ್ಭ ಬಂದೈತಿ. ಅದಕ್ಕೆ ಸರ್ಕಾರ ಕೂಡ ಹೆಚ್ಚಿನ ಗಮನ ಕೊಡಬೇಕು. ಅದೇ ರೀತಿಯಾಗಿ ಈ ಹೊಳೆದಂಡಿ ಇರ್ತಕ್ಕಂಥ ಮನೆಗಳು ಇರಲಿ, ನಮ್ಮ ಮತ್ತು ದನ ಕರ ನಾವೆಲ್ಲ ಜಾಗೃತ ಆಗಲೇಬೇಕು. ಯಾಕಪ್ಪ ಅಂದ್ರೆ ಇನ್ನೂ ಮಳೆ ಕಡಿಮೆ ಆಗ್ತೈತೆ ಅನ್ನುವಂಥ ಸಂದರ್ಭ ಇಲ್ಲ. ಎಲ್ಲ ಅಧಿಕಾರಿಗಳು ಈಗಾಗಲೇ ನಮ್ಮಲ್ಲಿ ಜಿಲ್ಲಾಧಿಕಾರಿ ಅವರು ಇಲ್ಲಿ ಪಾಲಿಸಿದ, ನಮ್ಮ ಗೋಕಾಕ್ ಪಾಲಿಸಿದ ಪ್ರೆಸೆಂಟ್ಲಿ ಕೂಡ ಇಲ್ಲಿ ಪಾಲಿಸಿದಾಗ ಈಗ ಅದಾರು ಎಲ್ಲ ವಿಸಿಟ್ ಮಾಡ್ತಾ ಇದ್ದಾರೆ. ಈಗ ಕೂಡ ಇದೇ ಬಂದಿರು ಎಲ್ಲ ವಿಸಿಟ್ ಮಾಡಿ ನೋಡಿ ಕೂಡ ಸ್ಥಳ ವೀಕ್ಷಣೆ ಮಾಡಿ ಎಲ್ಲೆಲ್ಲಿ ಇವತ್ತು ಅಕ್ಕಿ ಗಂಜಿಯನ್ನು ಪ್ರಾರಂಭ ಮಾಡಬೇಕು, ಯಾರ್ಯಾರಿಗೆ ಏನು ತೊಂದರೆ ಐತಿ ಈಗಾಗಲೇ ಜಿಲ್ಲಾಡಳಿತ ಜಾಗೃತ ಆಗೈತೆ ಅಡ್ವಾನ್ಸ್ ಆಗಿ. ಆದರೂ ಕೂಡ ಅವ್ರಿಗಿಂತ ಮುಂಚೆ ನಾವು ಜಾಗೃತ ಆಗಬೇಕು. ಯಾಕಂದ್ರೆ ಅವ್ರು ಬರೋಮಟ್ಟ ನಾವು ಹೊಳಿ ಬತ್ತಪ್ಪ ಅಂದ್ರೆ ಅವಾಗ ಹೇಳೋದಕ್ಕಿಂತ ಈಗ ಮುಂಜಾಗ್ರತೆಯಾಗಿ ನಾವು ಕೂಡ ಎಲ್ಲೆಲ್ಲಿ ಇರಬೇಕು, ಎಲ್ಲೆಲ್ಲಿ ಹೋಗಬೇಕು ಅನ್ನುವಂಥ ತಯಾರಿಯನ್ನು ಇವತ್ತು ನನ್ನೆಲ್ಲ ರೈತ ಬಂಧುಗಳು ಮತ್ತು ಜನಸಾಮಾನ್ಯರು ಕೂಡ ಇದ್ರೊಳಗೆ ಜಾಗೃತ ಆಗಿ ನಾವೆಲ್ಲರೂ ಕೂಡ ಇಂಥ ಸಂದರ್ಭನ ಎದುರಿಸಬೇಕಾಗೈತಿ. ನಾವು ಹೋರಾಟಗಾರರು ಕೂಡ ಒಕ್ಕಟ್ಟಾಗಿದ್ದಕ್ಕೆ ಏನೋ ಅಂಥ ಸಂದರ್ಭ ಏನಾರು ಅನಾನುಕೂಲ ಆತಪ್ಪ ಅಂದ್ರೆ ನಮ್ಮ ಹೋರಾಟಗಾರನ ಸಂಪರ್ಕ ಮಾಡ್ರಿ. ನಾವು ಕೂಡ ಸಾಧ್ಯತೆ ತಮಗೆ ಬಂದು ನಿಂತ ಒಂದು ಅಧಿಕಾರಿಗಳ ಕಡೆಯಿಂದ ಸರ್ಕಾರ ವತಿಯಿಂದ ಏನೇನು ಮಾಡಿಸ್ಬೇಕಾಗಿತ್ತು ಮಾಡಿಸುವಂಥದ್ದು ಇವತ್ತು ಕರ್ನಾಟಕ ರಾಜ್ಯ ರೈತ ಸಂಘ ನಿರಂತರವಾಗಿ ರೈತರ ಜೊತೆ ಐತಿ. ಇವತ್ತು ಬರಗಾಲ ಇರಲಿ, ಇವತ್ತು ಅತಿವೃಷ್ಟಿ ಇರಲಿ, ಇವೆಲ್ಲ ಸಂದರ್ಭನ ನಾವು ಎದುರಿಸಲೇಬೇಕಾಗಿತ್ತು. ಯಾಕಪ್ಪ ಅಂದ್ರೆ ಈ ಪ್ರಕೃತಿಯನ್ನು ಯಾರೂ ತಡ್ಲಿಕ್ಕೆ ಸಾಧ್ಯ ಇಲ್ಲ, ಯಾರೂ ಬೇಡ ಅನ್ಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕಾಗಿ ದಯವಿಟ್ಟು ನಾವೆಲ್ಲ ಕೂಡ ಇವತ್ತು ನಮಗೆ ಸಹಕಾರ ಮಾಡಬೇಕು ಅನ್ನುವಂಥದ್ದು ತಮಗೆಲ್ಲ ಕಡಕ್ಕಾಗಿ ವಿನಂತಿಯನ್ನು ಮಾಡ್ತಾ ಇದ್ದೀವಿ. ತಾವು ಎಚ್ಚರ ವಹಿಸಲೇಬೇಕು. ತಾವು ಹೊಳಿ ನೋಡ್ಬೋದು, ಇಲ್ಲಿ ನೋಡ್ಬೋದು ಸುಮಾರು ಇದು 40,000-50,000 ಕ್ಯೂಸೆಸ್ ಈಗಾಗಲೇ ಇದು ನೀರು ಹೋಗ್ತಾ ಇದೆ. ಅದಕ್ಕೆ ತಾವೆಲ್ಲ ನೋಡ್ಬೋದು. ಈ ರೀತಿ ಮುಂದೆ ನಮ್ಮದ ಇದು ಪಾಲ್ಸ್ ಬರ್ತೈತಿ. ಅಲ್ಲಿ ನೋಡ್ಬೋದು ಈ ರೀತಿ ಸುಮಾರು ಇದು ನೀರು ಬರ್ತಾ ಇದೆ ನೋಡ್ರಿ. ಸುಮಾರು ಇಲ್ಲಾಂದ್ರೂ ಈಗ 44 ಕ್ಯೂಸೆಸ್ ಬರ್ತಾ ಇದೆ. 44,000 ಕ್ಯೂಸೆಸ್ ಮೇಲ್ಪಟ್ಟು ಬರ್ತಾ ಇದೆ. ಇವತ್ತು ರಾತ್ರಿ ಮಾತ್ರ ನಾವು ಸ್ವಲ್ಪ ಅಲ್ಲಿ ನೀರು ಹಿಡಿ ಹಿಂಗೆ ಹಿಡಿದ ನಾವಿಲ್ಲಿ ನೋಡ್ಬೋದು. ಈ ರೀತಿ ಸುಮಾರು ಹೈಯೆಸ್ಟ್ ಸ್ಪೀಡ್ ಐತಿ. ಹೊಳೆದಂಡಿ ಇರ್ತಕ್ಕಂಥ ಸಂಪೂರ್ಣ ಜಾಗೃತ ಆಗಲೇಬೇಕಂತೇಳಿ ಇವತ್ತೆಲ್ಲ ನನ್ನ ರೈತ ಬಂಧುಗಳಲ್ಲಿ ವಿನಂತಿಯನ್ನು ಮಾಡ್ತಾ ಇದ್ದೀವಿ. ನಮಸ್ಕಾರ.